ಚಾನಲ್. ಇವತ್ತು ನಮ್ಮ ಮನೇಲಿ ಮಸಾಲೆ ದೋಸೆ ನೋಡಿ ಹಾಕ್ತಾಯಿದ್ದೀನಿ ಹೇಗೆ ಅಂತ. ಫಸ್ಟ್ ಕ್ಲಾಸಾಗಿ ಬಂದಿದೆ ಹೋಟೆಲ್ ಸ್ಟೈಲಲ್ಲಿ. ಅದಕ್ಕೆ ಖಾರ ಚಟ್ನಿ ಮಾಡಿದ್ದೀನಿ, ಬಾಜಿ ಮಾಡಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಒಂಚೂರು ಕೊಬ್ಬರಿ ಎಣ್ಣೆ, ಸಾರಿ ಫ್ರೆಂಡ್ಸ್, ಸ್ವಲ್ಪ ಇದಾಯಿತು, ಕ್ಷಮಿಸಿ. ಒಂದು ಸ್ವಲ್ಪ ತುಪ್ಪ ಮೇಲ್ಗಡೆಯಿಂದ. ನೀವು ಈ ಥರ ಚಳಿಗೆ ರಜೆ ಇರೋ ದಿವಸ ಮಕ್ಕಳಿಗೆ ಮಾಡ್ಕೊಳ್ಳಿ, ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಆಲೂಗಡ್ಡೆ ಮಕ್ಕಳಿಗೆ ತುಂಬ ಒಳ್ಳೆಯದು. ನಮಗೆ ಸ್ವಲ್ಪ ದೊಡ್ಡವ್ರಿಗೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಬೋದು, ಆದರೆ ಮಕ್ಕಳಿಗೆ ತುಂಬ ಒಳ್ಳೆಯದು ಅಂತ ಈ ರೀತಿಯಲ್ಲಿ ಮಾಡಿಕೊಟ್ರೆ ತಿಂತಾರೆ. ಇದ್ರ ಮೇಲೆ ಕೆಂಪು ಚಟ್ನಿ ಹೋಟ್ಲಲ್ಲಿ ಮಾಡ್ತಾರಲ್ಲ, ಹೋಟ್ಲ್ ಸ್ಟೈಲಲ್ಲಿ, ಅದನ್ನ ಹಾಕಿದ್ದೀನಿ. ಇದು ಕೆಂಪು ಚಟ್ನಿಗೆ ಏನಂದರೆ ಒಂದು 10 ಖಾರ ಮೆಣಸಿನ್ಕಾಯಿ, ನೀವು ಯಾವುದು ಕೆಂಪು ಮೆಣಸಿನ್ಕಾಯಿ ಯೂಸ್ ಮಾಡ್ತೀರಲ್ಲ ಅದನ್ನು ಒಂದು 10 ನಿಮಿಷ ಬಿಸಿ ನೀರಲ್ಲಿ ನೆನೆಸಿಡಬೇಕು. ಆಮೇಲೆ ಅದನ್ನು ಮಿಕ್ಸಿಗೆ ಹಾಕಿ ಒಂದು 5-6 ಬೆಳ್ಳುಳ್ಳಿ ಹೆಸರು ಮತ್ತು ಒಂದು ಸಣ್ಣ ಶುಂಠಿ ಪೀಸ್ ಹಾಕಿ ನೈಸಾಗಿ ಪೇಸ್ಟ್ ಮಾಡಬೇಕು. ಆವಾಗ ನೋಡಿ ಫ್ರೆಂಡ್ಸ್ ಈ ಥರ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಆಗ್ತಾ ಬಂತಿದ್ದು ಮಸಾಲೆ ದೋಸೆ. ಸೊ ಇದ್ರ ಮೇಲೆ ಒಂದು ಬಾಜಿ ಹಾಕಿದ್ರೆ ಚೆನ್ನಾಗಿ ಬಂದಿದೆ ನೋಡಿ. ಹೀಗೆ ಈ ದೋಸೆ ನೋಡ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದೋಸ್ತ್. ಹಾಗೆ ನನಗೆ ಎನ್ಕರೇಜ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಬೇಕು. ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಆಲೂಗಡ್ಡೆ ಬಾಜಿ ಮಾಡಿದ್ದೀನಿ. ಡಿಟೋ ಹೋಟೆಲ್ ಸ್ಟೈಲ್ ಥರನೇ ಬಂದಿದೆ. ನೀವು ಮಾಡ್ಕೊಳ್ಳಿ. ಈ ದೋಸೆ ರೆಸಿಪಿ ನಾನು ನಿಮಗೆ ಆಮೇಲೆ ಇನ್ನೊಂದು ದಿವಸ ಕೊಡ್ತೀನಿ. ಈಗ ಸ್ವಲ್ಪ ಸಣ್ಣ ಉರಿ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಮೇಲೆ ಒಂಚೂರು ತುಪ್ಪನೋ ಕೊಬ್ಬರಿ ಎಣ್ಣೆ, ನೀವು ಯಾವುದು ಎಣ್ಣೆ ಯೂಸ್ ಮಾಡ್ತೀರೋ ಅದು ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡಿದ್ರೇ ಮಕ್ಕಳು ಓಡಿ ಬಂದು ತಿನ್ನಕ್ಕೆ ಬರಬೇಕು, ಓಡೋಡಿ ಬರಬೇಕು ಮಕ್ಕಳು. ನೋಡಿ ಬಿಸಿ ಬಿಸಿ ದೋಸೆ ಜೊತೆ ಕಾಯಿ ಚಟ್ನಿ ಮಾಡಿದ್ದೀನಿ. ನೋಡಿ ಕಾಯಿ ಚಟ್ನಿ ಜೊತೆ ಬಿಸಿ ಬಿಸಿ ದೋಸೆನ ಸವಿರಿ. ನೀವು ತಿನ್ನಿ, ನಾವು ತಿಂತೀವಿ. ಎಂಜಾಯ್ ಮಾಡಿ.